ಲೈಸೆನ್ಸ್ ಫ್ಯಾಮಿಲಿ ಜೊತೆ ಬರ್ತಿದ್ರೆ ತೊಂದರೆ ಕೊಡ್ತಿದ್ದೀರಲ್ಲ ಸರ್. ಫ್ಯಾಮಿಲಿ ಡಿಸ್ಟರ್ಬ್ ಮಾಡಬಾರ್ದು ಸರ್. ಫ್ಯಾಮಿಲಿ ಜೊತೆಗಿದ್ರೆ ಲೈಸೆನ್ಸ್ ಇರಬಾರ್ದಾ? ತೆಗಿ ಲೈಸೆನ್ಸ್ ತೆಗಿ. ಬಾ ಪಕ್ಕಕ್ಕೆ. ಗಾಡಿನ ಇವನ ಹೆಂಡ್ತಿನ ಎಲ್ಲಾನು ಸೀಸ್ ಮಾಡಿ. ಓಕೆ ಸರ್. ಬಾರ ಸೈಡ್ಗೆ ಹಾಕು. ಬಾ. ಅವನ್ನ ನಿಲ್ಸಿ. ನಿಲ್ಸು. ತೆಗಿ ಲೈಸೆನ್ಸ್ ತೆಗಿಯಾ. ಸರ್ ಎಲ್ಲ ಸರಿಯಾಗಿದೆ ಸರ್. ಕಳಿಸ್ಬಿಡು. ನಡಿ. ಥ್ಯಾಂಕ್ ಯು ಸರ್. ಇವನು ಎಷ್ಟು ಟೆನ್ಷನ್ ಆಗ್ತಿದ್ದಾನಂದ್ರೆ ಇವನ ಇನ್ನೊಂದ್ಸಲ ಚೆಕ್ ಮಾಡಿ. ಸರಿ ಸರ್. ಏನಿಲ್ಲ ಸರ್. ತೆಗಿ ಚೆಕ್ ಮಾಡಿಸ್ಕೋ ಸರ್. ಏನೂ ಇಲ್ಲ ಸರ್, ಅದರಲ್ಲಿ ಏನೂ ಇಲ್ಲ ಸರ್. ಸರ್ ಏನೂ ಇಲ್ಲ ಅಂತ ಹೇಳಿ ಬ್ಯಾಗಲ್ಲಿ ಡ್ರಗ್ಸ್ ಇಟ್ಕೊಂಡಿದ್ಯಾ? ಏನೂ ಇಲ್ಲ ಅಂದಿಲ್ಲ. ಅದು ನಂದಲ್ಲ ಸರ್. ಇನ್ನೇನಿದೆ? ಸರ್ ನಾನು ಬಿಟ್ಬಿಡಿ ಸರ್. ಫಸ್ಟ್ ಟೈಮ್ ಮಿಸ್ಟೇಕ್ ಮಾಡಿದ್ದೀನಿ ಸರ್. ಇನ್ನು ಎಷ್ಟು ಜನ ಇದ್ದಾರೆ ನಿಮ್ಮ ಗ್ಯಾಂಗಲ್ಲಿ? ಹಾಗೆಲ್ಲ ಏನೂ ಇಲ್ಲ ಸರ್. ನಾನು ಸಾಫ್ಟ್ವೇರ್ ಎಂಪ್ಲಾಯಿ ಸರ್. ಈ ಒಂದ್ಸಲಕ್ಕೆ ಬಿಟ್ಬಿಡಿ ಸರ್. ಸಾಫ್ಟ್ವೇರ್ ಎಂಪ್ಲಾಯೀಸ್ ಆದ್ರೆ ಡ್ರಗ್ಸ್ ತಗೊಳಲ್ವಾ ಏನೋ? ಸರ್ ಒಂದು ಫೋನ್ ಕಾಲ್ ಮಾಡ್ಕೊಡ್ತೀನಿ ಸರ್. ಒಂದೇ ಒಂದು ಫೋನ್ ಕಾಲ್ ಮಾಡ್ತಿದ್ದೀನಿ ಅಂತಿದ್ದಾನಲ್ರಿ. MLA ಮಾಡ್ತೀಯೋ MP ಮಾಡ್ತೀಯೋ ಮಾಡ್ಕೊ ಹೋಗು. ಥ್ಯಾಂಕ್ ಯು ಸರ್. ಹೋಗು. ಲೈ ಎಲ್ಲಿದ್ದೀರೋ? ಲೊಕೇಶನ್ ಶೇರ್ ಮಾಡ್ತೀನಿ, ಸ್ವಲ್ಪ ಬನ್ರೋ, ಅರ್ಜೆಂಟ್. ಏನ್ ಸರ್ ಇದು? ಯಾರಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೀರಾ? ಹಿಂದೆ ಮುಂದೆ ಏನ್ ನೋಡಲ್ವಾ? ಡೀಟೇಲ್ಸ್ ತಿಳ್ಕೊಳ್ಳೋದು ಬೇಡವಾ ಸರ್? ನಿಮ್ಮಿಂದ ಎಷ್ಟು ಟೈಮ್ ವೇಸ್ಟು, ಎಷ್ಟು ಕೆಲಸ ಬಿಟ್ಟು ಬಂದಿದ್ದೀವಿ ಗೊತ್ತಾ? ಏನು ಸರ್ ನಿಮ್ಮದು ಪಂಚಾಯತಿ? ಏನು ಸರ್? ಏನೋ ನೀನು ಡ್ರಗ್ಸ್ ಸಪ್ಲೈ ಮಾಡ್ತಿರ್ಬೇಕಾದ್ರೆ ತಾನೇ ಹಿಡ್ಕೊಂಡೆ? ಹೌದು ಸರ್. ಇದೇನು ಇವನು ಡ್ರಗ್ಸ್ ಸಪ್ಲೈ ಮಾಡ್ತಾನ? ಏನೋ ಒಂದು ಮಾಡಿ ಸರ್, ಡ್ರಗ್ಸ್ ಕೇಸ್ ಅಂತ ಇದ್ದಾರೆ. ಏನೋ ಇವರೆಲ್ಲ ನಮ್ಮ ಡ್ರಗ್ ಗ್ರೂಪ್ ಮೆಂಬರ್ಸಾ? ಇಲ್ಲ ಸರ್, ಇವ್ರು ನಮ್ಮ ಕೊಲೀಗ್ ಸರ್. ಇವ್ರಿಗೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಸರ್. ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರೋ? ಕೇಸಿಂದ ನೀವೇ ಹೊರಗಡೆ ಹಾಕ್ಬೇಕು ಸರ್, ಪ್ಲೀಸ್ ಸರ್. ಓಕೆ ಸರ್, ಬನ್ನಿ. ನೋಡಿ, ಒಂದು 25 ಲಕ್ಷ ತೊಗೊಂಡು ಬನ್ನಿ, ನಿಮ್ಮ ಕೆಲಸ ಆಗುತ್ತೆ. ಇದಕ್ಕಿಂತ ಕ್ಲಿಯರಾಗಿ ನಾನೇನು ಹೇಳಲ್ಲ. ಪರವಾಗಿಲ್ಲ ಸರ್, ಒಂದು ವಾರದಲ್ಲಿ ಅರೇಂಜ್ ಮಾಡ್ತೀನಿ ಸರ್. ನೀವು ಮ್ಯಾನೇಜ್ ಮಾಡಿ ಸರ್. ಸರಿ, ನಾನು ಸರ್ ಹತ್ರ ಮಾತಾಡ್ತೀನಿ. ಲೈ ಏನೋ 25 ಲಕ್ಷ ಅಂದ್ರೆ? ಲೈ ಇರೋ. ಸರಿ, ಇಲ್ಲಿ ಕೇಳಿ. ಸಾರ್ ಒಪ್ಕೊಂಡ್ರು, 25 ಲಕ್ಷ ತೊಗೊಂಡು ಬಂದ್ಕೊಡಿ. ನಮ್ಮ ಸಾರು ತುಂಬ ಸ್ಟ್ರಿಕ್ಟು, ಸರಿನಾ? ನಡೀರು. 1 ವೀಕ್ ಅಂದರೆ 1 ವೀಕೆ. ವ್ಯತ್ಯಾಸ ಆದರೆ ಜೈಲ್ಗೆ ಹಾಕ್ತೀನಿ. ID ಕಾರ್ಡ್ ಎಲ್ಲ ಕಲೆಕ್ಟ್ ಮಾಡ್ಕೋ. ಸರ್, ನೀವು ಹೇಳ್ದಾಗೆ ಆ DRTC ಕೋಡಲ್ಲಿ ನೀವು ಕೊಟ್ಟಿದ್ದ ಸ್ಕ್ರಿಪ್ಟ್ ರನ್ ಮಾಡಿದೆ. ಒಂದು ಬೈಟ್ ಕೂಡ ಇಲ್ಲ, ಎಲ್ಲ ಡಿಲೀಟ್ ಆಗೋಯ್ತು. ಸೊ ನನಗೆ ₹1,00,000 ಕೊಟ್ಬಿಟ್ರೆ ಐ ವಿಲ್ ಕ್ವಿಟ್ ಫ್ರಮ್ ದಿಸ್. ಗುಡ್ ಜಾಬ್. ಥ್ಯಾಂಕ್ ಯು. ಸ್ವೀಟ್ ಗಾಯ್. ನಮಗೆ ಬೇಕಾಗಿರೋ 5 ಜನ ರೆಡಿ ಆಗಿದ್ದಾರೆ. ನೀವು ಸ್ಟಾರ್ಟ್ ಮಾಡ್ಬೋದು. ನನ್ನ ಬದುಕು ಈ ರೀತಿ
ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಲೋ, ವಾರದಲ್ಲಿ ನನ್ನ ಪ್ರಾಜೆಕ್ಟ್ನ ಶುರು ಮಾಡಬೇಕು. ನಾನು ನೋಡಿ ಪ್ರಾಜೆಕ್ಟ್ ಮ್ಯಾನೇಜರ್ ಎಲ್ಲ ಹೆದರ್ಕೊಳ್ತಿದ್ದಾರಂತೆ. ಇವಾಗ ನಾನು ವಾರದಲ್ಲಿ ಪ್ರಾಜೆಕ್ಟ್ ಶುರು ಮಾಡಲಿಲ್ಲ ಅಂದರೆ ನನ್ನ ಕೆಲಸ ಹೋಗುತ್ತೆ. ಈ ಸಮಯದಲ್ಲಿ ಪೊಲೀಸು ಕೇಸು ನನಗೇನು ಅರ್ಥ ಆಗ್ತಿಲ್ಲ ಕಣೋ. ಲೇ ಸರ್ ಸರ್ ಹೇಳಿ ಸರ್. ಯಾ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೈ, ಮ್ಯಾನೇಜರ್ ಹತ್ರ ಮಾತಾಡಿದೆ. ನನ್ನ ಪೇ ಸ್ಲಿಪ್ ಮೇಲೆ 5 lakhsನ 1 ಡೇಯಲ್ಲಿ ಕೊಡ್ತಾರಂತೆ. ಇನ್ನೊಂದು 20 ಅರೇಂಜ್ ಮಾಡಬೇಕು. ಏಯ್, ನನ್ನ ಪರ್ಸ್ನಲ್ ಸೇವಿಂಗ್ಸ್ ಒಂದು 5 ಲಕ್ಷ ಇದೆ ಕಣ್ರೋ. ಇನ್ನೊಂದು 15 ಲಕ್ಷ ರೆಡಿ ಮಾಡಿದ್ರೆ ಸರೋಗುತ್ತೆ ಕಣ್ರೋ. ನನ್ನ ಅರ್ಧ ಸ್ಯಾಲ್ರಿನ ನನ್ನ ತಂಗಿಗೆ ಕೊಡ್ತಾ ಇದ್ದೀನಿ. ನನ್ನ ಹತ್ರ ಎಲ್ಲಿಂದ ಬರಬೇಕು ಸೇವಿಂಗ್ಸ್ ಎಲ್ಲ? ಹೇ, ಬೇಡದೇ ಇರೋ ವಿಷಯಕ್ಕೆ ಕೈ ಹಾಕ್ಬಾರ್ದು ಅಂತ ದೊಡ್ಡವ್ರು ಹೇಳ್ತಾ ಇರ್ತಾರೆ. ಕೇಳ್ತೀವಾ? ಕೇಳಲ್ಲ. ಕೇಳ್ದೇನೆ ಇವೆಲ್ಲ ಆಗೋದು. ಒರಿಜಿನಲ್ ID ಕಾರ್ಡ್ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟು ಡೂಪ್ಲಿಕೇಟ್ ID ಕಾರ್ಡ್ ಹಾಕೊಂಡು ತಿರುಗ್ತಾ ಇದೀವಿ. ನೀವು ದುಡ್ಡು ಅರೇಂಜ್ ಮಾಡ್ತಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. 2 ದಿನದಲ್ಲಿ ನನ್ನ ID ಕಾರ್ಡ್ ನನಗೆ ಬೇಕು. ನನ್ನ ಈ ಕೇಸಲ್ಲಿ ಎಳಿಬೇಡ್ರಪ್ಪ ತಂದೆ, ಪ್ಲೀಸ್. ಸರ್, ಏನಾಗಲ್ಲ ಬಿಡೋ, ಏನಾದರೂ ಮಾಡೋಣ. ನಾನೇ ಏನಾದರೂ ಒಂದು ಮಾಡಿ ನಿಮ್ಮನ್ನೆಲ್ಲ ಈ ಪ್ರಾಬ್ಲಮಿಂದ ಹೊರಗಡೆ ತರ್ತೀನಿ ಕಣೋ. ಊರಿಗೆ ಹೋಗ್ತೀನಿ. ಅಪ್ಪ ಹತ್ರ ಒಂದ್ಸಲ ಮಾತಾಡ್ತೀನಿ. ನಾಳೆ ನನ್ನ ಎಂಗೇಜ್ಮೆಂಟು, ನೀನು ಬರಲ್ವಾ? ಇಲ್ಲ ಕಣೋ, ಪ್ರಾಬ್ಲಮ್ ನನ್ನಿಂದನೇ ಆಗಿದೆ. ನಾನೇ ಸಾಲ್ವ್ ಮಾಡಬೇಕು. ಭರತ್, ನನಗೆ ಗೊತ್ತಿರೋ ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ದಾನೆ. ನಿನ್ನ ಬಗ್ಗೆ ನಾನು ಹೇಳ್ತೀನಿ ಬಿಡು. ಕೊಯಂಬತ್ತೂರ್ DR ಸೆಂಟ್ರಲ್ಲಿದ್ದ ಡೇಟಾ ಎಲ್ಲ ಡಿಲೀಟ್ ಆಗೋಯ್ತು. ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಆಲ್ ಡಿಜಿಟಲ್ ಡೇಟಾ ಈಗ ಓನ್ಲಿ ಕ್ಯೂ ಹಬ್ಬಲ್ಲಿ ಮಾತ್ರ ಇರೋದು. ಈ ಡೇಟಾನ ನಾವು ಡಿಸ್ಟ್ರಾಯ್ ಮಾಡಿದ್ರೆ ನಾವು ಇಂಡಿಯಾನ ಡಿಜಿಟಲ್ ಆಗಿ, ಎಕನಾಮಿಕಲ್ ಆಗಿ ಡಿಸ್ಟ್ರಾಯ್ ಮಾಡಿದ ಹಾಗೆ ನಾವು ಐಡೆಂಟಿಫೈ ಮಾಡಿರೋ 5 BCBs ಕ್ಯೂ ಹಬ್ನ ಬ್ಲಾಸ್ಟ್ ಮಾಡ್ತಾರೆ. ಮತ್ತೆ ಮುಹೂರ್ತ ಯಾವಾಗ? ಯಾವಾಗಲೂ ಇದ್ರ ಬಗ್ಗೆ ನೆನಪಿರಬೇಕು ಅಂದರೆ ಡೇಟಾ ಡಿಸ್ಟ್ರಾಯ್ ಆದರೆ ಸಾಕಾಗಲ್ಲ. ಮ್ಯಾಸಿಕರ್, ಮಾಸ್ ಡಿಸ್ಟ್ರಕ್ಷನ್. ಬ್ಲಾಸ್ಟ್ ಆದಾಗ ಕ್ಯೂ ಹಬ್ಬಲ್ಲಿ ಯಾರು ಉಳಿಯೋದಿಲ್ಲ. ನಾನು ಅಲ್ಲಿಗೆ ಬರ್ತಿದ್ದೀನಿ. ಆಲ್ರೆಡಿ ಸ್ಟಾರ್ಟ್ ಆಗಿದ್ದೀನಿ. ಅಯ್ಯೋ, ಒಂದ್ ನಿಮಿಷ. ಓಂಕಾರ್ ಫೋನ್ ಮಾಡಿ ಹೇಳಿದ್ನಲ್ಲ ಸರ್. ಓಂಕಾರ ಹೇಳ್ದವ್ ನೀನೇನಾ? ಹೌದು ಸರ್. ಏನ್ ಭರತ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸರ್. ಅದೇ ಸರ್ ಪ್ರಾಜೆಕ್ಟ್ ಬಗ್ಗೆ. ನಡಿ, ಬಾರಲ್ಲಿ ಕೂತ್ಕೊಂಡು ಮಾತಾಡೋಣ. ಸರ್ ಪ್ಲೀಸ್ ಸರ್, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಸರ್. ನನ್ಗೆ ಅರ್ಥ ಆಯ್ತಮ್ಮ ನಿನ್ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್. ನಾನ್ ಸ್ಕಾಚ್ ಕುಡಿಯೋನಲ್ಲ. ಸೈಡ್ಸ್ಗೆ ಒಂದ್ ಸ್ವಲ್ಪ ಪಿಕಲ್ಸ್. ನಡಿ, ಜಾಸ್ತಿ ಆಗಲ್ಲ. ಎಣ್ಣೆಗೊಂದು 600, ಹಲೋ, ಒಂದು 50 ಅಂದ್ರೆ ನಾನ್ ಬರಲ್ಲ ಕಣೋ. Cheers. ಸರ್, ಇಷ್ಟು ಬೇಕು ಕುಡಿದ್ಬಿಟ್ರ ಸರ್? ಇನ್ನು ಇವಾಗ ತಾನೇ ಶುರು ಮಾಡಿದ್ರಿ. ಸರ್, ನನ್ನ ಕೆಲ್ಸದ ಬಗ್ಗೆ. ಅದೇ, ಇನ್ನೊಂದು ಬಾಟ್ಲ್ ಹೇಳು. ಸರ್ ಹೋಗೋಣ ಸರ್. ಟೈಮ್ ಆಗೋಯ್ತು ಸರ್. ಇನ್ನೊಂದು ಬಾಟ್ಲ್ ತಗೊಂಬ ಹೋಗು. ಕ್ಲೋಸಿಂಗ್ ಟೈಮ್ ಸರ್. ಅವ್ರಿಗೂ ಹೆಂಡತಿ ಮಕ್ಳು ಇರ್ತಾರಲ್ಲ ಸರ್. ನಮ್ ಫ್ರೆಂಡ್ ಬಾರ್ ಇದೆ, ಅಲ್ಗೋಗೋಣ ಬಾ. ಇನ್ನೊಂದು ಬಾರ. ನೀವು ಮಗ ಅರ್ಜೆಂಟಾಗಿ ಕಾಸು ಬೇಕಿತ್ತು, ಒಂದು 5,000 ಇದ್ರೆ ಕಳಿಸೋ. ಸರ್ ಹೋಗೋಣ ಬನ್ನಿ ಸರ್, ಟೈಮ್ ಆಯ್ತು. ಅಷ್ಟು ಬೇಗ ಯಾಕೆ ಹೋಗ್ಬೇಕು? ಇನ್ನೊಂದು ಪ್ಲೇಸ್ಗೆ ಹೋಗೋಣ ಬಾ. ಇನ್ನೊಂದು ಜಾಗನ?
ಸಾಕು ಸರ್, ಬನ್ನಿ ಸರ್ ಹೋಗೋಣ ಇವಾಗಲಾದರೂ. ಮನೆಗೆ ಹೋಗಿ ಫ್ರೆಶ್ ಕುಡಿಯೋಣ, ನಡಿ ಹೋಗೋಣ. ಮತ್ತೆ ಫ್ರೆಶ್ ಆಗ. ಲೋ ಪ್ರಾಣ ತಿಂತಿದ್ದ ಅನ್ಕೊಂಡು ಅವ್ನ ಅಜ್ಜಿ ಎಲ್ಲಿಂದ ಹಿಡ್ಕೊಂಬಂದ್ರೆ ಇವನಲ್ಲಿ. ನಿಮ್ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು ಸರ್, Thank ನಾನು you. ನೋಡ್ತೀನಿ ಸರ್. ಎಲ್ಗೋ ಹೋಗೋದು? ಇವತ್ತು ಕ್ಲೈಂಟ್ ಹಾಲಿಡೇ, ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಏನೋ ಸಾಲ ತೀರ್ಸೋ ಉದ್ದೇಶ ಏನಿಲ್ವಾ? ದುಡ್ಡು ಅನ್ಸೋದಕ್ಕೆ ಆಗ್ತಿಲ್ಲ ಬುದ್ಧಿ. ಆ? ಮಗನ್ಗೆ ಜಾಬ್ ಸಿಕ್ಕಿದ ತಕ್ಷಣ ಕಳ್ಳ ನನ್ ಕೊಡ್ತೀನಿ. ಮಗನೇ. ಸ್ವಲ್ಪ ಟೈಮ್ ಅಯ್ಯೋ ನಾಟಕ ಮಾಡ್ತಾ ಇದೀಯಾ? ಕೊಡೋ ಮೊದಲು. ನಮ್ಮ ಅಪ್ಪನೇ ಹೊಡಿತೀಯ ನೀನು? ಹೇಳ್ದಾಕ್ರ ಇವನ್ನ. ನನ್ ಕುತ್ತಿಗೆ ಪಟ್ಟಿನ ಹಿಡಿದ್ಯಾ? ಬಿಟ್ಬಿಡಿ, ಕ್ಷಮಿಸ್ಬಿಡಿ ಬುದ್ಧಿ. ಏನೋ ನಿನ್ ಮಗನ ಹೌದು ಬುದ್ಧಿ. ಮಾಡಿರೋ ಸಾಲ ಎಲ್ಲ ಈ ನನ್ ಮಗನ್ಗೋಸ್ಕರನಾ? ಬುದ್ಧಿ ಅವ್ನ್ಗೆ ಏನು ಗೊತ್ತಿಲ್ಲ ಬುದ್ಧಿ. ಬಿಸಿ ರಕ್ತ ಅಲ್ಲ, ಆವೇಶ ಜಾಸ್ತಿ. ಈ ಆವೇಶನ ತಗೊಂಡಿರೋ ಸಾಲನ ತೀರ್ಸೋದ್ರಲ್ಲಿ ತೋರ್ಸೋ. ಏಯ್, 1 ತಿಂಗಳ ಟೈಮ್ ಕೊಡ್ತೀನಿ ನಿನ್ಗೆ. ಬಡ್ಡಿ ಸಮೇತ ನನ್ ಬಾಕಿ ತೀರ್ಸಕ್ ಆಗಿಲ್ಲ ಅಂದ್ರೆ ನಿನಗೆ ಈ ಮನೆ ಇದೆ ಅನ್ನೋದನ್ನೇ ಮರ್ತ್ಬಿಡು. ನನ್ನ ಹತ್ರನೇ ನಾಟಕಗಳು ಆಡ್ತಾರೆ. ನಡೀರೋ. ಅಪ್ಪ ಏನಪ್ಪ ಇದು?